ವೆರಿ ಸ್ಟ್ರಾಂಗ್ ವುಮೆನ್ ನೀವು, ನಿಮ್ಮ ಇಡೀ ಕುಟುಂಬ. ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ, ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ವಿಜುವಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಆ್ಯಂಡ್ ಚೇತನ್ ಸರ್, ಶ್ರೀಧರ್ ಸರ್ ನಮಸ್ಕಾರ ಸರ್. ಎಲ್ರಿಗೂ ಡ್ಯಾನಿ ಮಾಸ್ಟರ್, ಶರತ್ ಸರ್ ಆ್ಯಂಡ್ ರಘು ಸರ್ ಎಲ್ರಿಗೂ, ಮಾತೆ ಸರ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಟ್ರೇಲರ್ ನೋಡಿದಾಗಲೇ ನನಗೆ ಇವಾಗ ಒಂದು ಡೈಲಾಗ್ ನೆನಪಾಯಿತು. ತುಂಬ ಆತ್ಮವಿಶ್ವಾಸದಿಂದ, ತುಂಬ ದೃಢ ನಿಶ್ಚಲದಿಂದ ಆ್ಯಂಡ್ ತುಂಬ ಹೆಮ್ಮೆಯಿಂದ ಒಂದು ಡೈಲಾಗ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಸಿನಿಮಾದಲ್ಲ, ಬೇರೆ ಸಿನಿಮಾದು. ये तो सिर्फ ट्रेलर है, पिक्चर अभी बाकी है मेरे दोस्त. ಸೊ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇದು ಏನು ನೋಡಿದಿರಲ್ಲ, ಇದಕ್ಕೂ 100 ಟೈಮ್ಸ್ ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಈ ಸಿನಿಮಾ ನಾನು ಯಾಕೆ ಈ ಡೈಲಾಗ್ ಹೇಳಿದೆ ಅಂತ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಯಾಕಂದರೆ ಲಾಸ್ಟ್ ಟೈಮ್ ನಾನು ತುಂಬ ಮಾತಾಡ್ಬಿಟ್ಟಿದ್ದೆ. ಸೊ ಡೈರೆಕ್ಟರ್ ಸರ್ ಪ್ಲೀಸ್ ಸ್ಟೇಜ್ ಮೇಲೆ ಬರ್ತೀರಾ? ನವೀನ್ ಸರ್ ಬನ್ನಿ, ಹಾಗೆ ಡಿಸ್ಟ್ರಿಬ್ಯೂಟರ್ ಆಗಿರುವಂಥ ಹೇಮಂತ್ ಅವ್ರು ಕೂಡ ಬನ್ನಿ. ಹೇಮಂತ್ ಸರ್ ಬನ್ನಿ. ಆ್ಯಂಡ್ ಹೇಮಂತ್ ಅವರು, ಪ್ರೊಡಕ್ಷನ್ ಮ್ಯಾನೇಜರ್ ಚೇತನ್ ಸರ್ ಪ್ಲೀಸ್ ಬನ್ನಿ. ಚೇತನ್ ಸರ್ ಬನ್ನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್, ನಾವು ಸಿನಿಮಾ ಮಾಡೋದು ದೊಡ್ಡದು, ಅದಕ್ಕಿಂತ ದೊಡ್ಡದು ಜನರಿಗೆ ತಲುಪಿಸೋದು. ಕನ್ನಡ ಪಿಕ್ಚರ್ಸಿಂದ ನಾನು ಪ್ರವೀಣ್ ಏಕಾಂತ್ ಸರ್ ಮತ್ತು ಸುಮನ್ ಸರ್ ಕರಿಬೇಕಂತೀನಿ. ಬರ್ತಾರೆ ಸರ್ ಬನ್ನಿ, ಒಂದೇ ಒಂದು ಮಾತು, ಬನ್ನಿ ಬನ್ನಿ ಸರ್ ಬನ್ನಿ. ಇಲ್ಲ ಬನ್ನಿ, ದಯವಿಟ್ಟು ಬನ್ನಿ. ಚೇತನ್ ಸರ್ ಒಂದು ಮಾತಾಡ್ಸ್ಬಿಟ್ಟು ಎಲ್ಲರೂ ಕರೀತೀನಿ. ಶೋರ್ ಶೋರ್. ಪ್ರವೀಣ್ ಸರ್ ಬನ್ನಿ. ಸುಮನ್ ಸರ್, ಸುಮನ್ ನಾನು ಸರ್, ಎಲ್ರಿಗೂ ಯಾಕೆ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ ಅಂತಂದ್ರೆ, ಸುಮನ್ ಸರ್, ಸುಮನ್ ಸರ್ ಇಲ್ಲ. ನಾನು ಎಲ್ರಿಗೂ ಯಾಕೆ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ 4 ಪಿಲ್ಲರ್ಸ್ ಅಂತ ಹೇಳ್ತಾರೆ ಸಿನಿಮಾ ಮಾಡಬೇಕಾದ್ರೆ. 4 ಪಿಲ್ಲರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನನ್ನ ಜಾಗದಲ್ಲಿ ನಾನು ನನ್ನ ತಾಯಿಗೆ ಇಡಕ್ಕೆ ಇಷ್ಟಪಡ್ತೀನಿ, ಶ್ರೀಮತಿ ಭಾರತಿ ಬಾಳಿ. ಸೆಕೆಂಡ್ ಬರ್ತಾರೆ ನಮ್ಮ ಡೈರೆಕ್ಟರ್. ಆ ಸಿನಿಮಾ ನಾನು ಮಾಡಬೇಕು ಅಂತ ಅಂದಾಗ ಇವ್ರು ಇಲ್ಲದೇ ಸಿನಿಮಾ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದೀರಾ. ಆ್ಯಂಡ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಏನು ಟೇಬಲ್ ವರ್ಕ್ ಮಾಡಿದ್ರು ಸರ್, ಅದೇ ತೆರೆ ಮೇಲೆ ಕಾಣಿಸುತ್ತೆ. ಸೊ ಹಾಗಾಗಿ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಆ್ಯಂಡ್ ಅಮ್ಮನೂ ಅಷ್ಟೇ ಹ್ಯಾಪಿ ಆಗಿದ್ದಾರೆ ಅವರು. ನನ್ನ ಮಗಳು ಮಾಡಬೇಕು ಅಂತ ಅಂದಿದ್ಲು, ಅದು ಮಾಡಿ ತೋರಿಸಿದ್ದಾಳೆ ಅಂತ. ಸೊ ಆ್ಯಂಡ್ ಥರ್ಡ್, ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಈಸ್ ಪ್ರೊಡಕ್ಷನ್ ಮ್ಯಾನೇಜರ್ ಚೇತನ್ ಸರ್ ಅವರು. ಯಾಕಂತಂದರೆ ನಾವು ಹೊಸಬ್ರು ಆದಮೇಲೆ, ಹೊಸಬ್ರು ಆಗಿರೋದ್ರಿಂದ ನಮ್ಮ ಹತ್ರ ಜಾಸ್ತಿ ಅಷ್ಟು ಕಾಂಟ್ಯಾಕ್ಟ್ಸ್ ಇರಲಿಲ್ಲ. ಸೊ ಒಂದು ರೈಟ್ ಪ್ರೊಡಕ್ಷನ್ ಮ್ಯಾನೇಜರ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ನನಗೆ ಈ ಸಿನಿಮಾದಲ್ಲೇ ಗೊತ್ತಾಗಿದ್ದು. ಸೊ ಥ್ಯಾಂಕ್ ಯು ಸರ್. ಏನೇ ಬೇಕಾಗಿದ್ರು ಅಲ್ಲೇ ಆನ್ ಸ್ಪಾಟ್ ಅಲ್ಲಿ ಇರ್ತಿತ್ತು. ಯಾರನ್ನೇ ಕಾಲ್ ಮಾಡಿ ಕರಿಬೇಕಾದ್ರೂ ದಿಢೀರ್ ಅಂತ ಒಂದು ಫೋನ್ ಕಾಲ್ ಹಾಕಿದ್ರೆ ಬಂದ್ಬಿಡ್ತಿದ್ರು. ಸೊ ಆ ಥರದ ಪ್ರೊಡಕ್ಷನ್ ಮ್ಯಾನೇಜರ್ ನಮ್ಗೆ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ಸಿನಿಮಾ ಮಾಡಿದ ಮೇಲೆ ಅದನ್ನ ಜನರಿಗೆ ತಲುಪಿಸೋದಿದೆಯಲ್ಲ, ಅದು ತುಂಬ ಕಷ್ಟಕರ ಕೆಲಸ. ಸೊ ನಮ್ಮ ಮಾರ್ಕೆಟಿಂಗ್ ಹೆಡ್ ಪ್ರವೀಣ್ ಸರ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ರೀಚ್ ಆಗ್ತಿದೆ ಆ್ಯಂಡ್ ಒಳ್ಳೆ ಗುಡ್ ರೆಸ್ಪಾನ್ಸ್ ಬರ್ತಿದೆ. ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ November 29th ನಮ್ಮ ಸಿನಿಮಾ ಬರ್ತಿದೆ, ಎಲ್ಲರೂ ನೋಡಿ ಆ್ಯಂಡ್ ಆಶೀರ್ವಾದಿಸಿ. ಥ್ಯಾಂಕ್ ಯು. ಓಕೆ, ನೀವೆಲ್ಲರೂ ಇಲ್ಲೇ ಇರುವಾಗಲೇ ನಾವು ಚೇತನ್ ಸರ್ನ ವೇದಿಕೆ ಮೇಲೆ ಕರೆದ್ಬಿಡ್ತೀನಿ. ತುಂಬ ಹೊತ್ತು ಕಾಯ್ತಿದ್ದೀವಿ ಸರ್. ಹಾಂ, ನಾನು ಮಾತೇ ಬಿಟ್ಟಿದ್ದೀನಿ ನಿರ್ದೇಶಕರು.